ನನ್ನ ತವಿರ PA ದಲಿತ, ನನ್ನ ಸಹಾಯಕ ಟೈಪಿಸ್ಟು ದಲಿತ, ನನ್ನ ಗನ್ಮ್ಯಾನು ದಲಿತ, ನನ್ನ ಡ್ರೈವರು ST. ದಾದಾಗಿರಿ ಇವೆಲ್ಲ ನಡೆಯಲ್ಲ. ನಾವೇ ಪೊಲಿಟಿಕಲ್ ಬೆಳ್ಕೊಂಡ್ ಬಂದಿರ್ತಕ್ಕಂಥ. ಈಗ ಇನ್ನೊಂದು ವಿಚಾರ, ಜಿಲ್ಲೆಯಲ್ಲಿ ಸಿದ್ದು ಬಣದ ಕೈ ಮೇಲಾಯ್ತು, DKಶಿ ಬಣದ ಕೈ ಅಂದ್ರೆ ಅವರಿಗೆ ನಷ್ಟ ಆಯ್ತು ಈ ಒಂದು ಚುನಾವಣೆಯಲ್ಲಿ ಅನ್ನುವಂತ ಮಾತುಗಳು ಸರ್ ನಮ್ಮಲ್ಲಿ ವಾಸ್ತವ ಇದೆಯಾ ಅಂತ. ಬಣ ರಾಜಕಾರಣ ಇರಲೇ ಇಲ್ಲ. ಈಗ ನೀವು ಮಾಧ್ಯಮದವರು ಸೃಷ್ಟಿ ಮಾಡ್ತಾ ಇದ್ರೆ ಅದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ರೀತಿಯಲ್ಲಿ ಕೆಲವು ಘಟನೆಗಳು ನಡೆದಿರ್ತಕ್ಕಂಥದ್ರಿಂದ ನೀವು ಪುಷ್ಟಿಗೆ ಕೊಡ್ತಾ ಇದ್ದೀರ ಅಷ್ಟೇ, ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರ. ನಾವೆಲ್ಲರೂ ಕೂಡ ಪರಮೇಶ್ವರ್ ನಾಯಕತ್ವದಲ್ಲಿ ಜಿಲ್ಲೆ ಒಳಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದವರು. ಸಣ್ಣ ವಿಚಾರ ಇದು, ಇಲ್ಲೇ ಸ್ಟಾಪ್ ಮಾಡಿ ಅಂತ ಬೇರೆ ಹೊಡ್ಸೇವ್ರಿ. ಅವ್ರು ಸ್ಟಾಪ್ ಮಾಡಿದ್ರೆ ನಾನು ಸ್ಟಾಪ್ ಮಾಡ್ತೀನಿ, ಇಲ್ದ್ರೆ ನಾನೇ ಸ್ಟಾಪ್ ಮಾಡಲ್ಲ. ಅದೇನೇನು ಬಿಚ್ಚುತ್ತಾರೋ ನಂದು ಎಲ್ಲೆಲ್ಲೈತೆ ಏನೇನೈತೆ ಅದೆಲ್ಲ ಬಿಚ್ಚಿ ಕೊಡ್ಲಿ. ಅಲ್ಲ, ಈಗ ರಾಜೇಂದ್ರ ಅವರಾಯ್ತು, ರಾಜಣ್ಣ ಅವರಾಯ್ತು ಅಥವಾ ಪರಮೇಶ್ವರ್ ಅವರಾಯ್ತು, ಅವರೆಲ್ಲ ನಿಮ್ಮ ಸಮಕಾಲೀನ ರಾಜಕಾರಣಿಗಳು ಅಥವಾ ಜಿಲ್ಲೆಯಲ್ಲಿ ಹಿರಿಯರು ಅಂತ ಹೇಳಿ ಗುರುಸ್ಕೊಂಡಿರುವಂತದ್ದು. ಅವರು ಮಾತನಾಡಿದಾಗ ನೀವು ಒಂದ್ ವೇಳೆ ಕೇಳಿಸ್ಕೋಬಹುದು. ಆದ್ರೆ ಇನ್ನು ಅಂದ್ರೆ ನಿಮ್ಮ ಮುಂದೆ ಇನ್ನೂ ಕೂಡ ಕಿರಿಯರು ಅಂತ ಅನ್ಸ್ಕೊಂಡವರು ಕೂಡ ಮಾತನಾಡಿದಾಗ ಅದನ್ನ ಹೇಗ್ ತಗೋತೀರಾ ಅಂತ. ಸರ್ ತಗೊಳೋದೇನ್ ಸರ್, ನಾವು ಅದನ್ನ ತಗೊಳೋದೇನೈತೆ? ನಾನೇನು ಅವ್ರನ್ನ ಗೆಲ್ಲಿಸ್ತಿ ಅಂತ ಎಲ್ಲ ಹೇಳಿದಿನ? ಯಾವ್ದಾರ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲರೂ ಬಂದೈತಾ? ಸುಮ್ಮನೆ ಪ್ರೇಕ್ಷೆಗೆ ಮಾತಾಡೋದು. ಇನ್ನು ಬೆಳೆಯೋ ಮಗು ಮಾತು ಸ್ಥಿಮಿತ ಇಟ್ಕೊಂಡ್ ಮಾತಾಡ್ಬೇಕು. ಎಲ್ಲೆಲ್ಲೋ ಏನೇನೋ ದೊಡ್ಡ ಮಾತಾಡ್ಬಿಡು, ದೊಡ್ಡ ವಿಚಾರಗಳನ್ನ ಮಾತನಾಡೋದಲ್ಲ. ಸವಾಲುಗಳನ್ನ ಹಾಕ್ತಾರೆ. ಇಂಥ ಸವಾಲ ನನ್ನ ಜೀವನದಲ್ಲಿ ಎದುರಿಸ್ಕೊಂಡೇ ಬಂದಿದ್ದೀನಿ ಸರ್. ಇದೇನು ಫಸ್ಟ್ ಸವಾಲ ನನಗೆ. ಎಂತೆಂಥವು ಎದುರಿಸಿದ್ದೀನಿ. ನೀನು ಏನಾಗ್ಬೋದು ರಾಜಕಾರಣದಾಗೆ? ಇಲ್ಲ ಗೆಲ್ತೀನಿ, ಇಲ್ಲ ಸೋಲ್ತೀನಿ, ಎರಡೇ ತಾನೇ ಆಗೋದು. ಇನ್ನೇನಾರ ಬೇರೆ ಮಾಡೋಕ್ಕಾಗುತ್ತಾ? ಏನಾರ ಬೇರೆ ಆಗುತ್ತಾ? ನನಗೆ ಸೋಲಿನ ರುಚಿ ಗೊತ್ತಿಲ್ಲ. ಇನ್ನೂ ಸೋಲ್ಬೋದೇನೋ. ಎಲ್ಲರೂ ನಾವು ಸಮಾನವಾಗಿ ತಾಂತೀವಿ. ಗೆಲುವು ಸೋಲುಗಳನ್ನ ಸಮಾನವಾಗಿ ನೋಡ್ತಕ್ಕಂಥ ವ್ಯಕ್ತಿ ನಾನು. ಪರಮೇಶ್ವರ್ ಅವರು ಹೇಳ್ತಾರೆ, ನಾವು ವಾಸವ್ರ ಜೊತೆ ಮಾತು ಬಿಡುವಂಥದ್ದು ಅಥವಾ ಅವ್ರನ್ನ ದೂರ ಇಡುವಂತ ಯಾವುದೇ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾರೆ. ನೀವು ಅದಾದ್ಮೇಲೆ ತುಮೂಲ್ ಎಲೆಕ್ಷನ್ ಆದ್ಮೇಲೆ ಮಾತುಕತೆ ಎಲ್ಲ ನಡೆದಿತ್ತ ಅಂತ? ಇಲ್ಲ, ನನಗೆ ತುಮೂಲ್ ಎಲೆಕ್ಷನ್ ದಿವಸ ಪರಮೇಶ್ವರ್ ಮಾತಾಡಿದ್ರು. ನನಗೇನು ಹೇಳಬೇಕು ಸಾಹೇಬ್ರ ಹತ್ರ ಅದನ್ನು ಹೇಳಿದ್ದೀನಿ ನಾನು ಅವ್ರಿಗೆ. ಅದಾದ್ಮೇಲೆ ನನಗೆ ಅವರು ಸಿಕ್ಕಿಲ್ಲ, ನಾನು ಮಾತಾಡಿಲ್ಲ. ನಾನು ಬೆಂಗಳೂರು ಕಡೆಗೆ ಹೋಗಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕಾರ್ಯಕ್ರಮಗಳಲ್ಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ವೆಂಕಟೇಶ್ವರ ಅವರು ನಿಮ್ಮ ಆಪ್ತರು ಅಂತೇಳಿ ನೀವೇ ಹೇಳಿದ್ದೀರಾ. ಜೊತೆಗೆ ಅವರ ತಂದೆಯವ್ರ ಜೊತೆಗೂ ಕೂಡ ಒಡನಾಟ ಇತ್ತು, ವೆಂಕಟರಮಣಪುರ ಅವ್ರ ಜೊತೆಗೆ. ಅವರು ಕೂಡ ಈ ತುಮೂಲ್ ಪ್ರೆಸಿಡೆಂಟ್ ಚೇರ್ಮನ್ ಎಲೆಕ್ಷನ್ ಆದ ನಂತರ ಅವರು ಕೂಡ ದಲಿತರಿಗೆ ಅವಕಾಶ ಕೊಟ್ಟ ತಕ್ಷಣ ಈ ರೀತಿಯಾಗಿ ವಾಸಣ್ಣ ಅವ್ರು ಮಾತಾಡಿದ್ರೆ ಸರಿಯಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇವೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ. ನಾನು ಎತ್ತಿರ್ತಕ್ಕಂಥ ವಿಚಾರನ ಯಾವ್ದು ಮೂಲ ಪ್ರಶ್ನೆ ಬಿಟ್ಟು ಎಲ್ಲ ಬರೀ ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥದ್ದು. ದಲಿತರ ವಿಚಾರ ಯಾಕೆ ಬರುತ್ತೆ ಇಲ್ಲಿ? ದಲಿತರ ವಿಚಾರ ಅವ್ರು ಎತ್ತಿದ್ಕೆ ನಾನು ಮಾತಾಡಿದ್ದು ಅಲ್ವಾ? ದಲಿತರಿಗೆ ಹಿಂದುಳಿದವ್ರಿಗೆ ಕೊಟ್ರೆ ಇವನಿಗೆ ಅಸಮಾಧಾನ. ನನಗೇನು ಅಸಮಾಧಾನ ಇಲ್ಲ. ನನ್ನ ತಾಲೂಕಿನಲ್ಲಿ ಜನರಲ್ ಸೀಟ್ಗಳಿಗೆ ಇವಾಗ ಬನ್ನಿ, ಜನರಲ್ ಸೀಟಲ್ಲಿ OBC ಏನಾರ ಅಧ್ಯಕ್ಷ ಮಾಡಿದ್ದೀನಿ, SCಗಳನ್ನ ಅಧ್ಯಕ್ಷ ಮಾಡ್ತೀನಿ. ಅವಕಾಶ ನಾನು ಜನರಲ್ ಆಗಿ ನಾನು MLA ಇದ್ದೀನಿ, ಅವ್ರಿಗೆ ಅವಕಾಶ ಎಲ್ಲೂ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಉದ್ದಕ್ಕೂ ಪಟ್ಟಣ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಯಾವ್ದ್ರಾಗೆ ಮಾಡಿದ್ರು ನಾನು ಜನರಲ್ ಇದ್ರೆ ಬೇರೆಯವ್ರನ್ನೇ ಮಾಡ್ತಕ್ಕಂಥದ್ದು. ನಾನು MLA ಇದ್ದೀನಿ ಜನರಲ್ ಅಲ್ಲಿ, ಅವ್ರು ಬೇರೆ ಇರಲಿ ಅಂತ ಮಾಡ್ತಕ್ಕಂಥದ್ದು. ನಾನು ಯಾವತ್ತೂ ದಲಿತ ವಿರೋಧ ಕೆಲಸ ಮಾಡ್ತಕ್ಕಂಥದ್ದೇ ಆಗ್ಲಿ, ಹಿಂದುಳಿದ ವರ್ಗದ ವಿರೋಧ, ಇವೆಲ್ಲ ರಾಜಕೀಯಕ್ಕೋಸ್ಕರವಾಗಿ ಕಟ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾರೆ. ಅದಕ್ಕೆಲ್ಲ ನಮ್ಮ ತಾಲೂಕಿನ ಜನಕ್ಕೆ ಗೊತ್ತು, ನನ್ನ ದಲಿತ ತಾಲೂಕಿನಾಗ ಇರ್ತಕ್ಕಂಥವ್ರಿಗೆ ಗೊತ್ತು ನಾನು ಇಷ್ಟು ಅಂತ. ನನ್ನ ತವಿರ PA ದಲಿತ, SC ಎಡಗೈ ನಾನು. ನನ್ನ ಸಹಾಯಕ ಟೈಪಿಸ್ಟು ದಲಿತ, SC ಎಡಗೈ ನಾನು. ನನ್ನ ಗನ್ಮ್ಯಾನು ದಲಿತ, SC ಎಡಗೈ ನಾನು. ನನ್ನ ಡ್ರೈವರು ST. ಏನ್ ಸರ್, ನಾವು ಸುಮ್ಮನೆ ಬಾಯಲ್ಲಿ ಹೇಳಲ್ಲ, ನಾವು ಆಚರಣೆ ತಂದ್ಕೊಂಡಿದ್ದೀವಿ. ನನ್ನ ಮನೆ ಒಳಗೆ ನನಗೆ ನನ್ನ ಕುಕ್ಕು SC, ಅವನು ಮಾಡಿದ್ರೆ ನನಗೆ ಬಡ್ಸನೇ ನಮ್ಮ ದಲಿತ PA ತಂದು ಬಡ್ಸೋದು. ನಾವು ನಮ್ಮ ವೈಯಕ್ತಿಕ ಬದುಕಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ತೀವಿ. ನಾವು ಸುಮ್ಮನೆ ತೋರಿಕೆಗೋಸ್ಕರ, ಓಟ್ ಹಾಕಿಸ್ಕೊಳಕ್ಕೋಸ್ಕರ ನಾವು ದಲಿತ ಬಂಧುಗಳು ಅಂತ ತೋರಿಸ್ಕೊಳಲ್ಲ. ನನ್ನ ಆಚರಣೆಯಲ್ಲಿ ನಾನು ಅದನ್ನ ಜಾರಿಗೆ ತಂದುಕೊಂಡಿರತಕ್ಕಂಥದ್ದು. ಇನ್ನೊಂದು ವೆಂಕಟೇಶ್ವರ ಜೊತೆಗೆ ಮಾತಾಡಿದ್ರ ಸರ್ ಅದಾದ್ಮೇಲೆ? ಇಲ್ಲ, ನನಗೂ ಸಿಕ್ಕಿಲ್ಲ, ನಾನು ಮಾತಾಡಿಕ್ ಹೋಗಿಲ್ಲ. ಅವರು ಸಿಕ್ಕಿಲ್ಲ. ಮೊದಲು ಈ ಅಂಬಿಕಾ ಹೋಟ್ಲ ಹತ್ರ ಬರೋರು, ನಾನು ದಿನನಿತ್ಯ ಹಂಗೆ ಹೋಗ್ತೀನಿ, ಹಂಗೆ ಹೋಗ್ತೀನಿ. ಅವರು ಎಲ್ಲೂ ಸಿಕ್ಕಿಲ್ಲ. ಸಿಕ್ಕಿದಾಗ ಮಾತಾಡ್ತೀವಿ. ಅದಕ್ಕೂ ಇದಕ್ಕೂ ಸಂಬಂಧ ಏನೈತೆ? ಫೋನಲ್ಲೂ ಸಂಭಾಷಣೆ ಆಗಿಲ್ಲ. ಇಲ್ಲ, ಸಿಕ್ಕಿಲ್ಲ, ಅವನೂ ಮಾಡಿಲ್ಲ, ನಾನು ಮಾತಾಡ್ಸಿಲ್ಲ. ಸಿಕ್ಕಿರೇ ಮಾತಾಡ್ತೀವಿ. ನನಗೂ ಅವನಿಗೂ ಭಿನ್ನಾಭಿಪ್ರಾಯ ಏನೈತೆ? ನಾನು ಅವನು ಸ್ನೇಹಿತರು. ಸಿಕ್ಕಿಲ್ಲ ಅಷ್ಟೇ. ಅವನೇ ಅಧ್ಯಕ್ಷ ಆಗಿವನೇ,
ಅಲ್ಲಿ ಇಲ್ಲಿ ಸನ್ಮಾನ ಇದರಲ್ಲಿ ಓಡಾಡ್ಕೊಂಡು ಇರ್ತಾರೆ, busy ಇರ್ತಾರೆ. ಬಿಸಿ ಇರ್ತಾರೆ. ಅದಕ್ಕೆ ಬರಕ್ ಆಗಿಲ್ವೇನೋ ಅವನಿಗೂನೆ. ಅವನು ಬರ್ತಾನೆ, ಅವನೇ ನಮ್ಮ ಹತ್ರ ಸ್ನೇಹ ಬಿಟ್ಟು ಹೋಗ್ತಕ್ಕಂಥ ವ್ಯಕ್ತಿ ಏನಲ್ಲ. ನಂದು ಅವನು ಗಾಢವಾಗಿರ್ತಕ್ಕಂಥ ಸ್ನೇಹ. ಯಾರೇ ಏನೇ ಮಾಡಿದ್ರು ನಾನು ಅಂತ ಚೆನ್ನಾಗೇ ಇರ್ತೀನಿ. ನಾವೇನು ಆ ಥರ ಭಿನ್ನಾಭಿಪ್ರಾಯ ಇಲ್ಲ. ನಾನು ಅತೀ ಸಂತೋಷ ಪಡ್ತಕ್ಕಂಥ ವ್ಯಕ್ತಿ ಅವನು ಆಗಿರೋದ್ರಾಗೆ, ಅದ್ರಾಗ ಎರಡು ಮಾತಿಲ್ಲ. ಅದು ನಿಮ್ ಗಮನಕ್ಕೆ ತಂದಿಲ್ಲ? ನನಗೆ ಇಡೀ ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ರು. ಒಂದು ಮೀಟಿಂಗ್ ಕರೆದು ಮಾಡಿದ್ರೆ ಇವೆಲ್ಲವೂ ಉದ್ಭವನೇ ಆಗ್ತಿರ್ಲಿವಲ್ಲ. ನನ್ನ ಮೇಲೆ ಅವ್ರು ಸ್ಟೇಟ್ಮೆಂಟ್ ಕೊಡೋದು, ಅವ್ರ ಮೇಲೆ ನಾನು ಸ್ಟೇಟ್ಮೆಂಟ್ ಕೊಡೋದು, ಇವೆಲ್ಲ ಯಾರು ಮಾಡಬೇಕು? ಯಾರು ನಾಯಕತ್ವ ಜಿಲ್ಲೆಯಲ್ಲಿ ವಹಿಸ್ಕೊಂಡಿರ್ತಾರೋ ಅವ್ರು ಮಾಡ್ಬೇಕಲ್ವಾ? ಅದನ್ನ ಹೇಳಿಬಿಟ್ರೆ ಹೆಂಗ್ ಬೇಕು ಹಂಗೆ ಮಾತಾಡ್ಬಿಟ್ರೆ ನಾವೇ ಇವ್ರ ಮನೆ ಆಳ, ಇವ್ರ ಹಂಗನಾಗೆ ಜೀವನ ಮಾಡ್ತಾ ಇದ್ದೀವ? ಇವೆಲ್ಲ ದಾದಾಗಿರಿ, ಇವೆಲ್ಲ ನಮ್ತವೇನು ನಡೆಯಲ್ಲ. ನಾವೂನೇ ಪೊಲಿಟಿಕಲ್ ಅಲ್ಲಿ ಬೆಳ್ಕೊಂಬಂದಿರ್ತಕ್ಕಂಥವ್ರಿಯ. ಎಲ್ರಿಗೂ ಅವ್ರಿಗೆ ಹೆಂಗ್ ಶಕ್ತಿ ಐತು, ನಮಗೂ ನಮ್ದೇ ಆಗಿರ್ತಕ್ಕಂಥ ಶಕ್ತಿ ಐತೆ. ನಾವು ರಾಜಕೀಯ ಮಾಡ್ತೀವಿ. ಹಂಗಂತ ನಾವು ನೋಡಿ ಸರ್, ವಿಶ್ವಾಸದಾಗೆ ಪ್ರೀತಿಯಿಂದ ಬಂದ್ರೆ ಪ್ರಾಣ ಕೊಡ್ತೀವಿ. ಅದನ್ನ ಬಿಟ್ಬಿಟ್ಟು ನೀವು ಏನೇನೋ ಸ್ಟೇಟ್ಮೆಂಟ್ ಕೊಟ್ಕೊಂಡ್ಬಿಟ್ಟು ನಾನು ಎದುರಿಸ್ತೀನಿ ಅಂತ ತಿಳ್ಕೊಂಡಿದ್ರೆ, ನಿಮ್ಮ ಭಾವನೆ ಇಟ್ಕೊಂಡಿದ್ರೆ, ತಾಲೂಕು ಹಂಗಾಗ್ಬಿಡ್ತತೆ, ತಾಲೂಕು ಹಿಂಗಾಗ್ಬಿಡ್ತತೆ ಅಂತ ಎದುರಿಸ್ತೀನಿ ಅಂತ ಈ ಭಾವನೆಗಳು ಇಟ್ಕೊಂಡಿದ್ರೆ, ಅವೆಲ್ಲವೂ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಮುಂದೂ ಕೂಡ ಎದುರ್ಸಕ್ ರೆಡಿ ಇದ್ದೀನಿ ನಾವು.